ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇವಾಗೆ ಬಂದದ ಒಂದು ಬ್ರೇಕಿಂಗ್. ವಿಜಯಪುರ ಜಿಲ್ಲೆಯ ಗೋಲಗುಂಬಜ ಮತ್ತು ಸಿಎನ್ ಪೊಲೀಸ್ ಠಾಣೆ ಪೊಲೀಸರು ಮತ್ತೊಮ್ಮೆ ಅಕ್ರಮ ಚಟುವಟಿಕೆಗಳಿಗೆ ತಡೆ ನೀಡಲು ದಿಟ್ಟ ಕಾರ್ಯಾಚರಣೆ ನಡೆಸಿದ್ದಾರೆ. ಜಿಲ್ಲಾ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿಯವರ ಆದೇಶದಂತೆ ಡಿವೈಎಸ್ಪಿ ಬಸವರಾಜ್ ಯಲ್ಗಾರ್, ಡಿವೈಎಸ್ಪಿ ಸುನಿಲ್ ಕಾಂಬ್ಳೆ, ಸಿಪಿಐ ಮಲ್ಲಯ್ಯ ಮಠಪತಿ, ಪಿಎಸ್ಐ ತೌಸಿಫ್ ಗೌರಿ ಅವರ ನೇತೃತ್ವದ ವಿಶೇಷ ದಳವು ವಿಜಯಪುರದ ಅರಣ್ಯ ಶಿಕಾರಿ ಪ್ರದೇಶದಲ್ಲಿ ಅಕ್ರಮವಾಗಿ ಗಾಂಜಾ ಮತ್ತು ದೇಶಿ ಮದ್ಯ ಮಾರಾಟ ಮಾಡ್ತಾ ಇದ್ದವರನ್ನ ಪತ್ತೆ ಹಚ್ಚಲು ದೊಡ್ಡ ಕಾರ್ಯಾಚರಣೆ ನಡೆಸಿತ್ತು. ಈ ಕಾರ್ಯಾಚರಣೆಯು ಮುಂದಾಲೋಚನೆಯೊಂದಿಗೆ ನಡೆದಿದ್ದು 24 ಗಂಟೆಗಳ ಒಂದು ಗಹನ ಪರಿಶೀಲನೆ ನಂತರ ಈ ಅಕ್ರಮ ಜಾಲವನ್ನು ಬಯಲಿಗೆಳೆದು ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಪೊಲೀಸರು ಸುಮಾರು ಅರ್ಧ ಕಿಲೋ ಗಾಂಜಾ ಮತ್ತು 110 ಲೀಟರ್ ದೇಶಿ ಮದ್ಯವನ್ನು ಸ್ಥಳದಲ್ಲಿ ಜಪ್ತಿ ಮಾಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಜನರ ಬಂಧನ ಸಂಭವಿಸಬಹುದೆಂಬ ಅನುಮಾನವನ್ನು ಪೊಲೀಸ್ ಇಲಾಖೆಯು ವ್ಯಕ್ತಪಡಿಸಿದ್ದು, ಈ ಭಾಗದಲ್ಲಿ ಇನ್ನಷ್ಟು ಶೋಧ ಕಾರ್ಯ ನಡೆಸುವ ಸಾಧ್ಯತೆ ಇದೆ. ಇದರಲ್ಲಿ ಭಾಗಿಯಾಗಿರುವ ಅಕ್ರಮ ಜಾಲದ ಮೇಲುಸ್ತುವಾರಿ ಪತ್ತೆ ಹಚ್ಚಲು ಪೊಲೀಸರು ಈಗ ಮುಂದಾಗಿದ್ದಾರೆ. ಪೊಲೀಸರು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಲು ಈ ಕಾರ್ಯಾಚರಣೆ ನಡೆಸಿದ್ದು, ತಮ್ಮ ಭಾಗದಲ್ಲಿ ಕಂಡುಬರುವ ಯಾವುದೇ ಅಕ್ರಮ ಚಟುವಟಿಕೆಗಳ ಬಗ್ಗೆ ತಕ್ಷಣ ಮಾಹಿತಿ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ. ಈ ಕಾರ್ಯವೈಖರಿ ವಿಜಯಪುರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಯ್ದುಕೊಳ್ಳಲು ಮುಖ್ಯ ಹೆಜ್ಜೆಯಾಗಿದೆ. ಸ್ವಲ್ಪ ಚೆಕ್ ಮಾಡು. ಭಯ್ಯ ಮ್ಯಾಗಿನ ರಾಜಸ್ಥಾನ ಏನೇನು ಹಾಕ್ತಾರೆ? ಏನು ಸರ್, ಅದೇ ನೀರು ಹಾಕ್ತಾರೆ ಸರ್. ಇದಕ್ಕೆ ಉಪಯೋಗಿಸ್ತಾರೆ ಇದು ಸ್ವೀಟ್ ನಮ್ಮ ಅದಕ್ಕೆ ತಗದ ಸರ್ ಈ ರಾಜು ಮ್ಯಾಗಿನ ಒಂದು ರೂಮಿನ ಚಾವಿ ನಮಸ್ಕಾರ ಕರ್ನಾಟಕ, A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.